ಡಾಕ್ಟ್ರ್ ಕೇಳ್ದೇನಪ್ಪ ರಜಪ್ಪ. ಹ್ಞೂ ದೇವಕ್ಕ, ಬರ್ತೀನಿ ನಡೀರಿ ಅಂತಂದ್ರು. ಅಯ್ಯೋ ಒಳ್ಳೆ ಹುಡುಗಿ, ಮನ್ಸಿಗೆ ಹಚ್ಕೊಂಬಿಟ್ಟವಳಪ್ಪ, ಮನ್ಸಿಗೆ ಹಚ್ಕೊಂಬಿಟ್ಟವಳೆ. ಹಾಂ, ಮಗು ಎಲ್ಲೋದ್ನೋ ಏನು ಒಂದು ತಿಳಿತಾ ಇಲ್ಲ, ಏನು ಮಾಡೋದು. ಅಲ್ಲ ದೇವಣ್ಣ, ನಾನು ಹಿಂಗೆ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ನಾನು ಏನನ್ನ ಕಡಿಮೆ ಮಾಡಿದ್ದೀನಿ ನೀನು ಕಂಡಂಗೆ? ಹಾಂ, ಏನು ಕಡಿಮೆ ಮಾಡಿದ್ದೀನಿ? ಇರೋದೊಂದು ಮಗುನ ನೋಡ್ಕೊಂಡು ಆರಾಮಾಗಿರ್ತೀರಾ? ಈ ಬಿಸ್ಲಾಗ ಆ ಮಗುನ ಬೀದಾಗ ಅಲಿಯಕ್ಕೆ ಬಿಡ್ಬೇಕಾ? ಇವಾಗ ನೋಡು, ಎತ್ತೋದ್ನ ಮಗು ಏನು ಹೆಚ್ಚು ಕಮ್ಮಿ ಆಗೋಯ್ತು. ಏನಣ್ಣ ಮಾಡೋದು ಇವಾಗ ನಾನು? ಇಲ್ಲಿ ಇವಳನ್ನಂತ ನೋಡ್ಲಾ, ಇಲ್ಲ ಅವನಂತ ಹುಡುಕ್ಲಾ? ಹಾಂ, ಒಬ್ಬನು ಎಷ್ಟಂತ ಒದ್ದಾಡ್ಲಿ ನಾನು? ನಾನು ಸಾರಿ ಹೇಳ್ತಾ ಇದ್ದೀನಿ, ಆ ಮಗು ಹುಷಾರು, ಸಂಗೀತ ಹುಷಾರು ಅಂತ. ಆದರೂ ನನ್ನ ಮಾತೇ ಕೇಳಲ್ಲ ಇವಳು. ಏನು ಆಗಿರಲ್ಲ, ಸುಮ್ಮನಿರಪ್ಪ. ಸುಸ್ತಾಗಿ ಎಲ್ಲೋ ತಲೆ ಸುತ್ತ ಬಿದ್ದೋಗೋದು ಎಲ್ಲೋ ಇರ್ತಾನೆ, ಮಗು ಸಿಗ್ತಾನೆ, ಸುಮ್ಮನಿರು. ಇಲ್ಲೇನೋ ಡಾಕ್ಟ್ರು ನೋಡ್ಬಿಟ್ಮೇಲೆ ನಾವು ಹೋಗೋಣ. ದ್ಯಾವಿ ಇಲ್ಲೇ ಇರ್ತಾಳೆ. ದ್ಯಾವಿ, ನೀನು ಇಲ್ಲೇ ಇರು ಸಂಗೀತ ಹತ್ರ. ಹ್ಞೂ ಆಯ್ತು, ಇಲ್ಲೇ ಇರ್ತೀನಿ. ಇನ್ನು ಪೊಲೀಸು ಕಂಪ್ಲೇಂಟ್ ಕೊಡೋಣ ಅಂದರೆ ಇನ್ನು 24 ಗಂಟೆ ಅವರು ತಗೊಳಲ್ಲ. ಏನಣ್ಣ ಮಾಡೋದು ಇವಾಗ? ನಮ್ಗೆ ಗೊತ್ತಿರೋ ಜಾಗಗಳೆಲ್ಲ ಹುಡುಕಿದ್ರಿ. ಆ ಕಡೆ ಫಾರೆಸ್ಟ್ ಬೇರೆ, ಆ ಫಾರೆಸ್ಟಕ್ಕೆ ಹೋಗಿತ್ತ ಮಗುವ? ಹಾಂ, ಅಯ್ಯೋ ಬೇಡಪ್ಪ, ಬೇಡ. ಫಾರೆಸ್ಟಕ್ಕೆ ಹೋಗೋದೇನು ಬೇಡ. ಯಾವುದೋ ಒಂದು ಚಿರತೆ ಬಂದು ಓಡಾಡ್ತಾ ಐತೆ ಅಂತ ಜನ ಮಾತಾಡ್ಕೊಂತವ್ರೆ. ಅದೇನು ನಿಜವೋ ಸುಳ್ಳ ನನಗಂತೂ ತಿಳಿದು. ಫಾರೆಸ್ಟಕ್ಕೆ ಮಾತ್ರ ಹೋಗೋದು ಬೇಡ ಮಗು. ಅಯ್ಯೋ, ನೆನ್ಸ್ಕೊಂಡ್ರೆ ಭಯ ಆಗ್ತೈತೆ ನಂಕ. ಹೂನಣ್ಣ, ನಂಗೂ ಅದೇ ತಿಗ್ಲಾತಾ ಇರೋದು. ನಂಗೂ 2-3 ಅಂದ್ರು ಎಲ್ಲಿನೋ ಬಂದು ಸೇರ್ಕೊಂಬಿಟ್ಟದೆ ಅಂತ. ಏನು ಮಾಡಬೇಕು ಏನೋ ನಂಗೆ ಗೊತ್ತಾಗ್ತಾನೆ ಇಲ್ಲ. ನಾವು ಎಂಥ ಕೆಲಸ ಮಾಡಿದ್ನು ನೋಡೋಣ. ಅಲ್ಲ, ಚಿರತೆ ಬಂದು ಸೇರ್ಕೊಂಡದೆ ಅಂತ ನಿಮ್ಗೆಲ್ಲ ಯಾರು ಹೇಳಿದ್ರು? ಅಯ್ಯ, ಈ ನಂದಿ ಬೆಟ್ಟಕ್ಕೆ ಹೋತಾರಲ್ಲ, ಅವಾಗ ರಾತ್ರಿ ಹೊತ್ತು ಕಾಣಿಸ್ಕೊಂತದಂತೆ ಎಲ್ಲದಕ್ಕೂ ಅಂತ 2-3 ಅಂದ್ರು. ಅದೇನು ನಿಜವೋ ಸುಳ್ಳ ನಂಗಂತೂ ತಿಳಿದ. ಏನಿನ್ನ ನಮ್ಮ ತೋಟದ ಕಡೆ ಏನು ಬಂದಿಲ್ಲ. ನಂದಿ ಬೆಟ್ಟಕ್ಕೆ ಹೋಗೋ ದಾರಿಗೆ ಅದೇ ಅಂತ ಅನ್ಕೊಂತ ಇದ್ರು. ಅಷ್ಟು ದೂರ ಏನು ಕೋತಾನೆ ಮಗು, ಬಿಡು. ಇನ್ನ ಫಾರೆಸ್ಟ್ ಒಳಕ ನುಗ್ಬೇಕಣ್ಣ ದೇವಣ್ಣ. ಇನ್ನು ಚಿರ್ತಿ ಅದೇ ಹುಲಿ ಅದೇ ಅಂತ ಹೋದ್ರೆ ಮಗುಗೆ ಏನು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು? ಡಾಕ್ಟ್ರು ಬರ್ಲಿರಪ್ಪ, ನೀವು ಏನೋ ಒಂದು ವ್ಯವಸ್ಥೆ ಮಾಡೋಣ. ಅಲ್ಲಿ ಪಕ್ಕದೂರಾಗ ಈ ಅಕ್ಕಿಗೆ ಹೊಡಿತಾ ಇದ್ನಲ್ಲ ಅಪ್ಪನ, ಆ ಅಪ್ಪನ ಹೆಸ್ರು ಏನಪ್ಪ, ಏನೋ ಮರ್ತೋಗ್ಬಿಟ್ನೆ. ಅಲ್ಲಿಗೆ ಹೋಗ್ಬಿಟ್ಟು ಆ ಅಪ್ಪನ ಹತ್ರ ಗನ್ನದೆ. ಗನ್ ಅಂತಂದ್ರೆ ಲೈಸೆನ್ಸ್ ಎಲ್ಲ ತಗೊಂಡವನೆ. ಅವ್ರು ಹಳೆ ಕಾಲದಿಂದ ಈ ಅಕ್ಕಿಗೆ ಹೊಡಿಯೋದು, ಈ ಕೋಳ್ನಕ್ಕಗಳು, ಈ ಜಿಂಕಿಗಳು ಅವಕ್ಕೆಲ್ಲ ದಿಗ್ಲಿಕ್ಸಕ್ಕ ಶೂಟ್ ಮಾಡೋರು ಹೇಳು. ಆ ಅಪ್ಪನ ಕರ್ಕೊಂಡು ಫಾರೆಸ್ಟ್ ಒಳಗೆ ನಾವು ಹೋಗೋದೆ. ಹಂಗೆ ಮಾಡೋಣ, ಹಂಗೆ ಮಾಡೋಣ. ಆ ಅಪ್ಪನ ಕರ್ಕೊಂಡು ಆ ಕಾಸು ಕಿಸ್ ಕೇಳಿದ್ರು ಕೂಡ ಫಾರೆಸ್ಟಕ್ಕೆ ನುಗ್ಬಿಡ ನಡೆಯೋಣ. ಆಗಿದ್ದಾಗ ಹೋಗ್ಲೆ. ಎಲ್ಲ ಒಂದು ಸ್ವಲ್ಪ ಹೊರಗಡೆ ಹೋಗಿ. ಶೀಸ್ ಓಕೆ. ಸಂಗೀತ, ಸಂಗೀತ ಅವರೇ, ಸಂಗೀತ ಅವರೇ, ಕಣ್ಬಿಡಿ. ಮೇಡಮ್, ನನ್ನ ಮಗ ಮೇಡಮ್, ನಾನೇ ಹಾಸ್ಪಿಟ್ಲಲ್ಲಿ ಇದ್ದೀನಿ. ನನ್ನ ಮಗ ನೋಡ್ಕಕ್ಕೆ ಹೋಗ್ಬೇಕು ನಾನು. ಸ್ವಲ್ಪ ತಾಳ್ಮೆ ಆಗಿರಿ ಅಮ್ಮ, ತಾಳ್ಮೆ ಆಗಿರಿ. ಮೇಡಮ್, ಏನಾಗಿದೆ ಮೇಡಮ್? ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ರೀ ಮೇಡಮ್. ಅವತ್ತು ನೀವೆಲ್ಲ ನನಗೆ ಮಕ್ಕಳಾಗ್ತಿದ್ದಂಗೆ ಆಪ್ರೇಷನ್ ಮಾಡಿದ್ದು. ಇವಾಗ ಹೆಂಗೆ ಹೇಳ್ತಾ ಇದ್ದೀರಾ ಮೇಡಮ್ ಪ್ರೆಗ್ನೆಂಟ್ ಅಂತ? ನಾನು ಆವತ್ತೇ ಹೇಳಿದ್ನಲ್ಲಮ್ಮ, ಕರೆಂಟ್ ಆಪ್ರೇಷನ್ ಬೇಡ, ಕೈ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ. ನೀವು ಹೇಳಿದ್ರಿ ನನಗೆ ಯಾರು ಮಾಡಿರೋರಿಲ್ಲ, ನಾನು ಒಬ್ಬಳೇ ಇರೋದು ಮನೆಯಲ್ಲಿ, ನಂಗೆ ಕರೆಂಟ್ ಆಪ್ರೇಷನ್ನೇ ಮಾಡಿ ಅಂತ. ಕರೆಂಟ್ ಆಪ್ರೇಷನ್ ಒಬ್ಬೊಬ್ರಿಗೆ ಸಕ್ಸಸ್ ಆಗಲ್ಲಮ್ಮ. ಅದು ನಿನ್ಗಾಗಿದೆ, ಇವಾಗ ಸಕ್ಸಸ್ ಆಗಿಲ್ಲ ಆಪ್ರೇಷನ್ನು. ನೀವು ಪ್ರೆಗ್ನೆಂಟ್ ಈಗ. ತುಂಬ ಜನಕ್ಕೆ ಇದೇ ಥರ ಆಗಿದೆಯಮ್ಮ. ಕರೆಂಟ್ ಆಪ್ರೇಷನ್ನು ಮಾಡಿದ್ಮೇಲೂ ಮಕ್ಕಳಾಗಿದ್ದಾವೆ. ಭಯ ಅನ್ಪಡುವಂಥದ್ದೇನಿಲ್ಲ, ಆರಾಮಾಗಿರಿ. ಮೇಡಮ್, ನನಗೆ ಮಗು ಬೇಡ ಮೇಡಮ್. ನನ್ನ ಮಗು ತೆಗ್ಸ್ಬಿಡಿ. ನಂಗೆ ನನ್ನ ಮಗನೇ ಸಾಕು. ನಾನು ನನ್ನ ಮಗನ ಜೊತೆಗೆ ಖುಷಿಯಾಗಿರ್ತೀನಿ. ಆ ಥರ ಎಲ್ಲ ಆಗಲ್ಲಮ್ಮ, ಭ್ರೂಣ ಹತ್ಯೆ ತುಂಬ ಇದಾಗುತ್ತೆ. ಇಲ್ಲ, ನಾವು ಮಗುನೆಲ್ಲ ತೆಗಿಯೋ ಕೆಲಸ ಮಾಡಲ್ಲ. ಇಲ್ಲ ಮೇಡಮ್, ನನಗೆ ಬೇಡ ಮೇಡಮ್. ಈ ಮಗು ಬೇಡ ನನಗೆ ಬೇಕಾಗಿಲ್ಲ. ನನ್ನ ಮಗನೇ ನನ್ನ ಪ್ರಪಂಚ. ಸಂಗೀತ, ದೇವ್ರು ಕೊಟ್ಟಿರೋದನ್ನ ಬೇಡ ಅನ್ಬಾರ್ದಮ್ಮ. ಸುಮ್ಮನೆ ನಿಂಗೇನು ಗೊತ್ತಾಗಲ್ಲ. ಮೇಡಮ್, ಇಲ್ಲ ಮೇಡಮ್, ನನಗೆ ಇವಾಗಲೇ ಮಗು ತೆಗೆದ್ಬಿಡಿ. ನನಗೆ ಬೇಡ ಮಗು. ನನ್ನ ಮಗನ ಒಬ್ಬನೇ ಸಾಕು ನನಗೆ. ಯಾಕೆ ಸಂಗೀತ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಇಲ್ಲ, ಬೇಡ, ನನಗೆ ಈ ಮಗು ಬೇಡ. ನನ್ನ ಮಗನ ಒಬ್ಬನೇ ಸಾಕು. ಈ ಮಗುನ ತೆಗೆದ್ಬಿಡಿ. ನೋಡಮ್ಮ, ನಿಮ್ಮ ಗಂಡನ ಒಪ್ಪಿಗೆ ತಗೊಳ್ಳಿ. ಅವ್ರು ಒಪ್ಪಿದ್ರೆ ನನ್ನ ಮಗುನ ತೆಗಿತೀನಿ, ಆಯ್ತಾ? ನಿಮ್ಮ ಗಂಡ ಹತ್ರ ಮಾತಾಡಿ ಯಾವುದೇ ವಿಷಯ ಇದ್ರೂ ನನಗೆ ಬಂದು ತಿಳಿಸಿ, ನನ್ನ ಮಗುನ ತೆಗಿತೀನಿ. ಫಸ್ಟ್ ನೀವಿಬ್ರು ಗಂಡ ಹೆಂಡತಿ ಮಾತಾಡ್ಕೊಳ್ಳಿ. ಸರಿ, ಈ ಮಗು ಬೇಡ ನನಗೆ, ತೆಗಿಸ್ಬಿಡಿ. ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ಸಿಗ್ನೇಚರ್ ಹಾಕ್ಬಿಡ್ರಿ ನೀವು. ಬೇಡ, ನಂಗೆ ಬಬ್ಲು ಒಬ್ಬನೇ ಸಾಕು. ಬೇರೆ ಮಗು ಎಲ್ಲ ಬೇಡ. ನನ್ನ ಬಬ್ಲುನೇ ನನ್ನ ಪ್ರಪಂಚ. ನಾನು ಇವಾಗ ಫಸ್ಟ್ ಹೋಗಿ ನನ್ನ ಮಗುನ ಹುಡುಕ್ಬೇಕು. ನನ್ನ ಮಗು ಸಿಕ್ಕಿದ ತಕ್ಷಣ ಈ ಮಗುನ ತೆಗಿಸ್ಬೇಕು. ನೀವು ಒಪ್ಪಿಗೆ ಕೊಡ್ರಿ. ನೀವು ಒಪ್ಪಿಗೆ ಕೊಟ್ರೆ ಅವ್ರ ಮಗು ತೆಗಿತಾರಂತೆ. ಸುಮ್ಮನೆ ಇರಮ್ಮ, ಹಂಗೆಲ್ಲ ಮಾತಾಡ್ಕೊಡ್ದು. ಅಯ್ಯೋ, ಓದಿರೋ ಹುಡುಗಿಯಾಗಿ ನಮ್ಗೆಲ್ಲ ಬುದ್ಧಿ ಹೇಳ್ಬೇಕು ನೀನು. ನೀನೇ ಹಿಂಗೆ ಮಾತಾಡ್ತಾ ಇದೀಯಾ? ಮಗುನ್ ತೆಗಿಸ್ತಾರ ಯಾರನ್ನ? ಬೇಡ, ಇರ್ಲಿ ಮಗು, ಸುಮ್ಮನೆ ಇರು, ತೆಗಿಸ್ಬಾರ್ದು. ಇಲ್ಲ ಮಾವ ಅತ್ತೆ, ನನಗೆ ಬೇಡ. ಜಾವ ಮತ್ತೆ ನೀವಾದ್ರೂ ಹೇಳ್ರಿ ಇವ್ರಿಗೆ, ನನಗೆ ಮಗು ಬೇಡ ಅತ್ತೆ. ಫಸ್ಟ್ ನನ್ನ ಮಗು ಎಲ್ಲವನ್ನ ಹುಡುಕ್ಬೇಕು. ಎಷ್ಟು ಹೇಳ್ತಾವನು ಅಮ್ಮ ಅಂತ.
ಎಲ್ಲಿ ಕಲ್ಲು ಚುಚ್ಚುತ್ತೋ ಮುಳ್ಳು ಚುಚ್ಚುತ್ತೋ. ಮಗು ಚಪ್ಪಲಿ ಕೂಡ ಹಾಕೊಂಡಿರಿಲ್ಲ, ಮೈ ಮೇಲೆ ನೆಟ್ ಬನೀನ್ ಒಂದಿತ್ತು. ಎಷ್ಟು ಹೇಳ್ತಾವನೋ ನನ್ ಕಂದನು ಅಮ್ಮ ಅಮ್ಮ ಅಂತ. ಕಾಲಕ್ಕೆ ಚಪ್ಪಲಿ ಕೂಡ ಹಾಕಿಲ್ಲ ನನ್ನ ಪಾಪಿ. ಮಗು ನಂಗೆ ಕಳಿಸ್ಬಿಟ್ಟಿದ್ದೀನಿ. ಮನೆ ಹತ್ರ ಆಡ್ಕೊಂತಾನಲ್ಲ, ಏನಕ್ಕೆ ಬಿಡು ಅಂತ ಬಿಸಿ ಬೇರೆ ಇತ್ತು, ನೆಟ್ ಬನೀನ್ ಹಾಕಿದ್ದೆ. ಎಲ್ಲವನೋ ಏನೋ, ಎಷ್ಟು ಹೇಳ್ತದೋ ನನ್ ಕಂದನು. ಕುಡಿಯೋಕ್ ನೀರ್ ಸಿಕ್ತೋ ಇಲ್ಲೋ, ಎಷ್ಟು ದಾವ್ಸ್ಕೊಂಡವನೋ ಏನೋ. ಬಬ್ಲು ಬಬ್ಲು ಚಿನ್ನಿ. ನೀನು ಹೇಳ್ಬೇಡ, ಸುಮ್ಮನೆರಮ್ಮ. ನಾವು ಬಬ್ಲೂನ್ ಕರ್ಕೊಂಬತ್ತೀರಾ? ನೀನು ಹೇಳ್ಬೇಡ. ರಜಪ್ಪ ಬಾ, ನಾವು ಹೋಗೋಣ ಬಾ. ಸರಿ ನಡೀತವಣ್ಣ, ಹೋಗೋಣ. ಅರೇ, ನೀವು ಹೋಗೋಕ್ ಮುಂಚೆ ಅವ್ರಿಗೆ ಹೇಳ್ಬಿಟ್ಟು ಹೋಗ್ರಿ, ಡಾಕ್ಟ್ರಿಗೆ ಮಗು ಬೇಡ ನಮ್ಗೆ ತೆಗಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೋಗ್ರಿ. ಹೇಳ್ಬಿಟ್ಟು ಹೋಗ್ರಿ. ಅರೇ, ಈ ಕಡೆ ನೋಡ್ರಿ, ನನ್ ಕಡೆ ನೋಡ್ರಿ, ಮಾತಾಡ್ರಿ. ಬಬ್ಲು ಅವನಲ್ಲ, ಜ್ಯೋತಿ ಅವಳಲ್ಲ, ನಮ್ಗೆ ಅವ್ರಿಬ್ರೇ ಸಾಕು. ಅವ್ರಿಬ್ರನ್ನೇ ನೋಡ್ಕೊಳ್ಳೋಣ ರೀ. ಬೇಡ ರೀ ಮಗು ನಮ್ಗೆ, ಅವ್ರಿಬ್ರೇ ಸಾಕು ನಮ್ಗೆ. ಮಾತಾಡ್ರಿ. ಸರಿ, ಹೋಗ್ಬಿಡ್ರಿ, ಅಲ್ಲೇ ನಿಂತ್ಕೊಂಡ್ರಿ, ಸೈನ್ ಹಾಕ್ಬಿಟ್ಟು ಹೋಗ್ರಿ. ಹೋಗ್ಬಿಡ್ರಿ. ಸಂಗೀತಮ್ಮ, ಫಸ್ಟ್ ಬಬ್ಲು ಸಿಕ್ಲಿ, ಆಮೇಲೆ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡೋಣಮ್ಮ. ಅಳ್ಬೇಡ ಸುಮ್ಮೀರು. ಫಸ್ಟ್ ಮಗು ಸಿಕ್ಲಿ, ಆಮೇಲೆ ಇನ್ನು ಮಿಕ್ಕಿದ ವಿಷಯ ಎಲ್ಲನು. ನೀನು ಆರಾಮಾಗಿರಮ್ಮ, ಆರಾಮಾಗಿರು. ಅಳ್ಕೂಡ್ದು. ಅಳ್ತಾರ? ನಿಂಗೆ ಆವಾಗಿಂದ ಹೇಳ್ತಾ ಇದ್ದೀನಿ ಅಳ್ಕೂಡ್ದಮ್ಮ ಅಳ್ಕೂಡ್ದಮ್ಮ ಅಂತ. ತಿರ್ಗಾ ಪದೇ ಪದೇ ಹೇಳ್ತಾ ಇದೀಯಾ. ಬಬ್ಲು ಸಿಕ್ಲಿ, ಆಮೇಲೆ ಏನೋ ಮಾತಾಡೋಣ. ದೇವಿಯ ನೋಡ್ಕೊ ಸಂಗೀತನ. ಅತ್ತೆ ಅತ್ತೆ ನೀವಾದ್ರೂ ಹೇಳ್ರತ್ತೆ, ರಾಜಪ್ಪ ಮಗು ಬೇಡ ತೆಗ್ಸ್ಬಿಡು ಅಂತ. ಅತ್ತೆ ನೀವಾದ್ರೂ ಹೇಳತ್ತೆ. ಜ್ಯೋತಿ ಅವಳೆ, ಬಬ್ಲು ಅವನ ಸಾಕಲ್ಲ ಅತ್ತೆ, ನಾನು ಅವ್ರನ್ನೇ ನೋಡ್ಕೊಂಡಿರ್ತೀನತ್ತೆ, ನನಗೆ ಮಗು ಬೇಡತ್ತೆ. ಹಂಗೆಲ್ಲ ಅನ್ಬಾರ್ದು, ಸುಮ್ಮನೆರಮ್ಮ. ಹಂಗೆಲ್ಲ ಅನ್ಬಾರ್ದು. ಎಷ್ಟೋ ಜನಕ್ಕ ಮಕ್ಕಳೇ ಇರಲ್ಲ ಪಾಪ, ಅವ್ರು ಎಷ್ಟು ನೋವು ತಿಂತಾ ಇರ್ತಾರೆ ಗೊತ್ತಾ? ದೇವ್ರು ನಿಂಗೆ ಕೊಟ್ಟಿರೋ ವರ, ಯಾಕಮ್ಮ ಬೇಡ ಅಂತೀಯಾ? ಹಂಗೆಲ್ಲ ಮಾತಾಡ್ಬಾರ್ದು, ಅಳ್ಬಾರ್ದು, ಸುಮ್ಮನೆ. ಅತ್ತೆ, ನಮ್ಮಮ್ಮನಿಗೊಂದು ಫೋನ್ ಮಾಡಿರುತ್ತೆ, ನಮ್ಮಮ್ಮನ ಬರ್ಲಿ. ಮಾಡ್ತೀನಮ್ಮ, ಮಾಡ್ತೀನಿ. ಹಲೋ ದೇವಮ್ಮ, ಏನ್ ದೇವಮ್ಮ? ಅಖಿಲಮ್ಮ, ಏನ್ ಮಾಡ್ತಾ ಇದ್ದೀರಾ? ಊಟ ಆಯ್ತಾ? ಆಯ್ತು ದೇವಮ್ಮ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ನಾನಾ ಹಾಸ್ಪಿಟ್ಲಾಗಿದ್ದೀನಿ ಅಖಿಲಮ್ಮ. ಹಾಸ್ಪಿಟ್ಲಾಗಿದ್ದೀರಿ? ಯಾಕೆ ದೇವಮ್ಮ, ಯಾಕೇನಾಯ್ತು? ಸಂಗೀತಮ್ಮನ್ ಕರ್ಕೊಂಬಂದಿದ್ದೀನಿ ಹಾಸ್ಪಿಟ್ಲ್ಗ. ಸಂಗೀತನಾ? ಏನಾಯ್ತು ದೇವಮ್ಮ ಸಂಗೀತಕ್ಕ? ಏನು ಇಲ್ಲ ಅಖಿಲಮ್ಮ, ನೀವು ಬರಕತ್ತೈತಾ ಹಾಸ್ಪಿಟ್ಲ್ ಹತ್ರಕ್ಕ? ಇಂಥ ಹಾಸ್ಪಿಟ್ಲು ಬರಕತ್ತೈತೇನಮ್ಮ? ಅಲ್ಲ ದೇವಮ್ಮ, ಏನಾಯ್ತು ದೇವಮ್ಮ? ಹೇಳ್ದೇವಮ್ಮ, ಏನಾಯ್ತು ಅವಳ್ಕ? ಚೆನ್ನಾಗಿ ಅವಳೆ ತಾನೆ? ಚೆನ್ನಾಗಿ ಅವ್ರು, ಏನು ತೊಂದರೆ ಇಲ್ಲ. ನೀವು ಬರಕತ್ತೈತಾ? ಯಾಕೋ ನಂಗೆ ಕೈ ಕಲೆ ಆಡ್ತಾ ಇಲ್ಲ ದೇವಮ್ಮ. ಏನಾಯ್ತು ದೇವಮ್ಮ ಅವಳ್ಕ? ಏನು ಆಗಿಲ್ಲ ಅಖಿಲಮ್ಮ, ನೀವು ಬರ್ರಿ. ಸರಿ ದೇವಮ್ಮ, ಇನ್ನೊಂದು ಅವರು ಅಲ್ಲಿರ್ತೀನಿ. ಸಿಂಚುನ ಕರ್ಕೊಂಬರ್ತೀನಿ. ವಿಜಯ್ ಅಜ್ಜಯ್ ಎಲ್ಲೋ ಹೋಗೋರೆ, ಸಿಂಚುನ್ ಕರ್ಕೊಂಬರ್ತೀನಿ ನಾನು. ಸರಿನಮ್ಮ, ಆಯ್ತು. ಏನು ಆಗಿಲ್ಲ ತಾನೆ? ಬಬ್ಲು ಎಲ್ಲ ದೇವಮ್ಮ? ಬಬ್ಲು ಮನೆಗೆ ಅವನೇ ಹಾಕಿಲ್ಲಮ್ಮ. ಸಂಗೀತನ ಹಾಸ್ಪಿಟ್ಲ್ ಕರ್ಕೊಂಬಂದೆ ನಾನೇ. ಸರಿ ದೇವಮ್ಮ, ಬಂದೆ.